ಇಲ್ಲೆಣ್ಣೆ ನೋಡಿ. ಈ ಪಾರ್ಕಲ್ಲಿ ಇಲ್ಲೆಲ್ಲ ಚೆನ್ನಾಗಿ ಆಟ ಆಡ್ಬೋದು, ಎಕ್ಸಸೈಸು ಕೂಡ ಮಾಡ್ಬೋದು. ಆಲ್ರೆಡಿ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ. ಸಮ್ಮರ್ ಹಾಲಿಡೇಸ್ ಅಲ್ವಾ. ವೆಲ್ಕಮ್ ಟು ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತೇನು ಬ್ಲಾಗ್ ಅಂತಂದರೆ ಸಂಡೇ ಬ್ಲಾಗ್ ಆಗಿದೆ. ಸಂಡೇ ಏನೇನು ಸ್ಪೆಷಲ್ ಮಾಡ್ತೀನಿ ಏನು ಅಂತ ಅಂದ್ಬಿಟ್ಟು ಪೂರ್ತಿ ವಿಡಿಯೋ ತೋರಿಸ್ತೀನಿ. ಆ್ಯಂಡ್ ಹಾಗೆ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿರ್ತೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ ಅಷ್ಟೇ ಗಾಯ್ಸ್. ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಯಾರು ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ ಗಾಯ್ಸ್. ಅಷ್ಟೇ ಗಾಯ್ಸ್. ಅಲ್ಲಿ ಒಲೆ ಮೇಲೆ ಎಗ್ ಬುರ್ಜಿ ಮಾಡೋದಕ್ಕೆ ಇಟ್ಟಿದ್ದ, ಅದನ್ನು ಆ ಕಡೆ ನೋಡ್ತಾ ಇದ್ದೀನಿ ಅಷ್ಟೇ ಗಾಯ್ಸ್. ಇವಾಗ ಸಿಕ್ಕಾಪಟ್ಟೆ ಸೆಕೆ, ಬೇಸಿಗೆಗೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾರನ್ನ ಬಾಡಿನ ಡಿಹೈಡ್ರೇಟ್ ಮಾಡ್ಕೊಬೇಡಿ. ಆ್ಯಂಡ್ ಚೆನ್ನಾಗಿ ನೀರು ಕುಡೀರಿ. ಆ್ಯಂಡ್ ನೀರಿನ ಪದಾರ್ಥಗಳು ಅಂದರೆ ವಾಟರ್ಮೆಲನ್ ಅದೆಲ್ಲ ಫ್ರೂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ತಿನ್ನಿ. ಬಾಡಿ ಡಿಹೈಡ್ರೇಟ್ ಆಗಬಾರ್ದು ಈ ಟೈಮಲ್ಲಿ. ಸೊ ನಾವು ಕೂಡ ಅದನ್ನೇ ಪಾಲನೆ ಮಾಡ್ತಾಯಿದ್ದೀವಿ. ಆ್ಯಂಡ್ ಪ್ರೆಗ್ನೆಂಟ್ ಇರೋದ್ರಿಂದ ಇನ್ನೂ ಸ್ವಲ್ಪ ಡಿಹೈಡ್ರೇಟ್ ಜಾಸ್ತಿ ಆಗುತ್ತೆ. ಸೊ ನೀರು ಎಲ್ಲ ಜಾಸ್ತಿ ಕುಡಿಯೋದನ್ನು ಮಾಡಲೇಬೇಕು. ನಾನು ಕೂಡ ಮಾಡ್ತಾಯಿದ್ದೀನಿ. ನೋಡಿ ಸೆಕೆ, ಒಂದೇನು ಹಾಕ್ಕೊಂಡಿಲ್ಲ, ಹಾಗೆ ಒಲೆನೂ ಹಾಕಿಲ್ಲ. ಸಿಕ್ಕಾಪಟ್ಟೆ ಸೆಕೆ ಗಾಯ್ಸ್. ಆ ಚೈನ್ ಕೂಡ ಒಂಥರ ಸೆಕೆಗೆ ಚುಚ್ಚಿದಂಗೆ ಆಗುತ್ತೆ, ಅದು ಕೂಡ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಅಷ್ಟು ಗಾಯ್ಸ್, ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ಬೆಳಗ್ಗೆ ಮಾರ್ನಿಂಗ್ ಟಿಫನ್ಗೆ ಟೊಮೆಟೊ ಬಾತ್ ಮಾಡಿದ್ವಿ. ಟೊಮೆಟೊ ಬಾತು ನಮ್ಮ ಮಮ್ಮಿ ಸಿಕ್ಕಾಪಟ್ಟೆ ಸೂಪರಾಗಿ ಮಾಡ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ, ಯಾಕಂದರೆ ಫೇವ್ರೆಟ್ ನನಗೆ ಟೊಮೆಟೊ ಬಾತ್ ಅಂದರೆ. ಸೊ ಅದ್ರ ಜೊತೆಗೆ ಮೊಸರು ಬಜ್ಜಿ ಕೂಡ ಪ್ರಿಪೇರ್ ಮಾಡಿದ್ವಿ. ನಾನು ವೀಕ್ಲಿ ಒನ್ಸ್ ಆದರೂ ಟೊಮೆಟೊ ಬಾತ್ ಮಾಡ್ಕೊತೀನಿ ಗಾಯ್ಸ್, ಮಾಡಿಸ್ಕೊತೀನಿ. ನಮ್ಮ ಮಮ್ಮಿ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಹಪ್ಪಳಗಳೆಲ್ಲ ಈ ಥರ ಹಾಕಿಟ್ಬಿಟ್ರೆ ಆರಾಮಾಗಿ ಅವಾಗ ತಿನ್ಬೋದು ಅಂತಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಜೋಳ ಬೇಯಿಸೋಕ್ಕೆ ಅಂದ್ಬಿಟ್ಟು ಕಾರ್ನ್ ತೊಗೊಂಡಿದ್ದೆ. ಈ ಥರ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಜೋಳನ 2-3 ವಿಷಿಲ್ ಕೂಗಿಸ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೂಗಿಸ್ಕೊಂಡು ತಿಂತಾಯಿದ್ರೆ ಗಾಯ್ಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಕಾರ್ನ್ ಅಂದರೆ. ಸೊ ಇದನ್ನು ಬೇಯಿಸ್ಕೊಂಡು ಅದ್ರ ಜೊತೆಗೆ ತಿಂದ್ವಿ ನಾವು. ಚಿಕನ್ ಇವತ್ತು ನಮ್ಮ ಮನೇಲಿ ಗಾಯ್ಸ್ ಚಿಕನ್ ತಂದಿದ್ದಾರೆ, ಜೊತೆಗೆ ಫಿಶ್ ಕೂಡ ತಂದಿದ್ದಾರೆ. ಫಿಶ್ ಓಪನ್ ಮಾಡಬೇಕು ಇವಾಗ. ಫಿಶ್ಶು 1 kg ಅಂತಿದೆ. ಏನು ಫಿಶ್ ರೆಡಿ ಇದೆಯೋ? ಬಾಂಗ್ಡಾನ ಏನೋ ಒಂದು, ನನಗೆ ಹೆಸರು ಗೊತ್ತಿಲ್ಲ ಗೈಸ್. ಇದೆಲ್ಲ ನೀಟಾಗಿ ವಾಶ್ ಮಾಡಬೇಕು. ಚಿಕನ್ ಫಿಶ್ ಎರಡು ತಂದಿದ್ದಾರೆ. ಫಿಶ್ ಕಬಾಬ್ಗೆ ರೆಡಿ ಮಾಡಬೇಕು ಗೈಸ್, ಅಷ್ಟೇ. ಇವಾಗ ಫಿಶ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಗೈಸ್. ಈಗ ಫುಲ್ ಮ್ಯಾರಿನೇಟ್ ಮಾಡಬೇಕು. ನಮ್ಮ ಮಮ್ಮಿ ಚಿಕನ್ ಸಾಂಬಾರ್ಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಚಿಕನ್ ಸಾಂಬಾರ್ಗೆ ಈರುಳ್ಳಿ ಈಗ ಕಾಯಿ ರುಬ್ಕೊತಾ ಇದ್ದಾರೆ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ, ಕಡಲೆ, ಇಷ್ಟೇ ಗೈಸ್. ಮತ್ತು ಟೊಮೆಟೊ, ಖಾರದ ಪುಡಿ. ನೋಡಿ ಗೈಸ್, ಇದಕ್ಕೆಲ್ಲ ನೀಟಾಗಿ ಹಚ್ಚಿ ಮ್ಯಾರಿನೇಟ್ ಮಾಡಿ ಇಡೋದು. ಇದೇನೇನು ಹಾಕಿದ್ದೀನಿ ಗೊತ್ತಾ? ಇಲ್ಲಿ ತೋರಿಸು. ಇದನ್ನು ನೀನು ಹಿಂಗೆ ಬರಬೇಕು ಈ ಕಡೆ. ಸಾಕು, ಅಷ್ಟೊಂದು ಝೂಮ್ ಏನು ಬೇಡ.
ಇದಕ್ಕೆ ಮೊಟ್ಟೆ ಹಾಕಿದ್ದೀನಿ, 1 kg ಅಲ್ವಾ ಕ್ವಾಂಟಿಟಿ, 2 ಮೊಟ್ಟೆ ಹಾಕಿದ್ದೀನಿ, ಮತ್ತು ತೇಜು ಫಿಶ್ ಕಬಾಬ್ ಪೌಡ್ರ್ ಹಾಕಿದ್ದೀನಿ, ಮತ್ತು ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು, ಒಂದು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಸಾಲ್ಟು, ಯಾಕಂದರೆ ಅಲ್ಲೇ ಹಾಕಿರ್ತಾರೆ ಗೈಸ್ ಅದರೊಳಗಡೆನೆ. ಅದಕ್ಕೆ ನೀಟಾಗಿ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ಫ್ರಿಜ್ಜಲ್ಲಿ. ಅಷ್ಟೇ ಗೈಸ್, ಇದು ಮ್ಯಾರಿನೇಟ್ ಮಾಡಿಬಿಟ್ಟು ಫುಲ್ಲು ಎಲ್ಲನೂ ಅಷ್ಟೇ ಅಲ್ವಾ ಮಾಫ್ ಮಾಡಿ ಆಮೇಲೆ ಸಿಗ್ತು. ಈ ಕಡೆ ಮಮ್ಮಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದಾರೆ. ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ದಾರೆ. ನಮ್ಮಲ್ಲಿ ಫೇವ್ರೇಟ್ ಗೈಸ್ ಮಮ್ಮಿ ಚಿಕನ್ ಸಾಂಬಾರು ಮಾಡೋದು, ಸಖತ್ತಾಗಿ ಮಾಡ್ತಾರೆ, ನನಗಂತೂ ಫೇವ್ರೇಟು. ಇಲ್ಲಿ ನಮ್ಮ ಡ್ಯಾಡಿ ಎಳ್ನೀರು ಕುಚ್ತಾ ಇದ್ದಾರೆ, ತೋಟದಿಂದ ತಂದಿರೋ ಎಳ್ನೀರು. ಇಲ್ಲಿ ಒಂದು ಮೂಟೆ ತಂದಿಟ್ಟಿದ್ದಾರೆ ಗೈಸ್ ನಮ್ಮ ಡ್ಯಾಡಿ ಎಳ್ನೀರನ್ನ. ದಿನ ಒಂದೊಂದು ಕೊಚ್ಕೊಂಡು ಕುಡಿ ಅಂತ ಅಂದ್ಬಿಟ್ಟು ಪ್ಯಾಸೇಜಲ್ಲಿ ಎಳ್ನೀರು ಹೊಡ್ಕೊಡ್ತಾ ಇದ್ದಾರೆ. ನೋಡಿ ಫಿಶ್ ಮ್ಯಾರಿನೇಟ್ ಮಾಡಿಟ್ಟಿದ್ದೆ, ಮಿನಿಮಮ್ 1/2 hour ಇಟ್ಟಿದ್ದೆ ಫ್ರಿಡ್ಜ್ನಲ್ಲಿ. ಆ್ಯಂಡ್ ಅಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇಲ್ಲಿ ಚಿಕನ್ ಸಾಂಬಾರು ರೆಡಿ ಆಗಿದೆ, ಬಿಸಿ ಫ್ರೈ ಮಾಡೋದು ತವಾ ಮೇಲೆ ಹಾಕಿ. ನಮ್ಮಲ್ಲಿ ನಾನ್ ವೆಜಿಟೇರಿಯನ್ ಸ್ವಲ್ಪ ಜಾಸ್ತಿ ತಿಂತೀವಿ ಗೈಸ್, ವೆಜಿಟೇರಿಯನ್ಸು ಸ್ಕಿಪ್ ಮಾಡಿ. ಬೇಕು ಅಂದರೆ ಏನು ಮಾಡಬೇಕು ಗೊತ್ತಾ, ಈ ರೀತಿ ಸ್ವಲ್ಪ ಮಸಾಲೆ ಮಿಕ್ಸ್ ಇರುತ್ತೆ ಅಲ್ವಾ, ಅದನ್ನು ತೆಗೆದು ಈ ಥರ ಫಿಶ್ ಮೇಲೆ ಮತ್ತೆ ಹೀಗೆ ಮಾಡ್ಕೊಬೋದು. ಸ್ವಲ್ಪ ಖಾರ ಜಾಸ್ತಿ ತಿನ್ನೋರು ಹಿಂಗೆ ಮತ್ತು ಈ ಥರ ಸ್ವಲ್ಪ ಇದು ಮಾಡ್ಕೊಬೋದು ಗೈಸ್. ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಬೇಕು. ಇನ್ನೊಂದೇನು ಗೊತ್ತಾ ಗೈಸ್, ಈ ಥರ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಫಿಶ್ನ ಚೆನ್ನಾಗಿ ಬೇಯಿಸಾದ್ಮೇಲೆ ಇದ್ರ ಮೇಲೆ ಹಾಕಿದ್ರೆ ಎಣ್ಣೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನಾವಂತೂ ಕಬಾಬ್ ಆಗಲಿ ಫಿಶ್ ಆಗಲಿ ಇದೇ ರೀತಿ ಟಿಶ್ಯೂ ಹಾಕ್ಬಿಟ್ಟು ಆಮೇಲೆ ಅದು ಇದ್ರ ಮೇಲೆ ಹಾಕಿದ್ರೆ ಎಣ್ಣೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಗೈಸ್. ನೀವು ಹಾಗೆ ಮಾಡಿ, ಎಣ್ಣೆ ಜಾಸ್ತಿ ಇರಲ್ಲ, ಆಯಿಲು, ಅದೇ ಟಿಶ್ಯೂ ಪೇಪರೇ ಹಿಡ್ಕೊಂಬಿಡುತ್ತೆ. ಈ ರೀತಿ ಫಿಶ್ ಫ್ರೈನ ನಮ್ಮನೇಲಿ ಆಗಾಗ ಮಾಡ್ತಾಯಿರ್ತೀವಿ. ನಮ್ಮನೇಲಿ ನಾನ್ ವೆಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಸೊ ಈ ಥರ ವೀಕ್ಲಿ ಒನ್ಸ್ ಮಾಡೇ ಮಾಡ್ತೀವಿ ಗೈಸ್. ಸೂಪರ್ ಆಗಿ ಚೆನ್ನಾಗಿ ಬಂದೈತಾ? ಹಾಯ್ ಗಾಯ್ಸ್, ನಮ್ಮ ಡ್ಯಾಡಿ ಇವತ್ತು ಸಂಡೇ ಸ್ಪೆಷಲ್ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಬ್ಲಡ್ ತಂದಿದ್ದಾರೆ. ಬ್ಲಡ್ ಕುರಿದ ಮೇಕೆದ ಇದು ಮೇಕೆ ಬ್ಲಡ್ ಮಾಡ್ತಾ ಇದ್ದಾರೆ. ಹೆಲ್ತ್ಗೆ ತುಂಬ ಒಳ್ಳೇದಂತೆ. ಆ್ಯಂಡ್ ಇದು ತಿಂದರೆ ಎದೆನೋ ಕೂಡ ಬರಲ್ಲಂತೆ, ತುಂಬ ಒಳ್ಳೆಯದು. ವೀಕ್ಲಿ ಒನ್ಸ್ ಇದನ್ನ ತಿನ್ಬೋದು. ಬ್ಲಡ್ ಸಂಡೇ ಸ್ಪೆಷಲ್ ಬ್ಲಡ್ ಮಾಡ್ತಾ ಇದ್ದಾರೆ ಗೈಸ್. ಓಕೆ ಗೈಸ್, ಫುಲ್ ಪ್ರಿಪೇರ್ ಆದಮೇಲೆ ಕ್ಲಿಪ್ಪಿಂಗ್ ತಗೊಂಡು ತೋರಿಸ್ತೀನಿ ನಿಮಗೆ. ನಮ್ಮ ಡ್ಯಾಡಿ ನಾನ್ ವೆಜ್ ಪ್ರಿಯ ಆಗಿರೋದ್ರಿಂದ ರಕ್ತ ಕೂಡ ಮಾಡಿದ್ವಿ. ಇದು ಕೂಡ ತುಂಬ ಒಳ್ಳೆಯದು ಬಾಡಿಗೆ ಈ ಟೈಮಲ್ಲಿ ತಿನ್ನೋದ್ರಿಂದ ಅಂದ್ಬಿಟ್ಟು ಡ್ಯಾಡಿ ನನಗೆ ಮಾಡಿಕೊಟ್ಟಿದ್ರು. ಆ್ಯಂಡ್ ಅದ್ರ ಜೊತೆ ಕಾಂಬಿನೇಷನ್ಗೆ ದೋಸೆ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಅದನ್ನು ಮಾಡಿದಾಗ ನಾವು ದೋಸೆ ಮಾಡ್ಕೊಂಡು ತಿಂತೀವಿ. ಅದ್ರ ಜೊತೆಗೆ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ದೋಸೆ ಹಾಕ್ತೀವಿ. ಡ್ಯಾಡಿ ಎಲ್ಲ ಒಂದೇ ದಿನ ಮಾಡಿಕೊಟ್ಬಿಟ್ರು, ಯಾಕಂದರೆ ಬಸ್ರಿ ಹೆಂಗಸು ಬೈಕ್ ಇಟ್ಕೊಬಾರ್ದು ಅಂದ್ಬಿಟ್ಟು ಅದು ಕೂಡ ಮಾಡಿದರು. ಆ್ಯಂಡ್ ನೆಕ್ಸ್ಟ್ ಏನು ಅಂತಂದರೆ 7 month ಕಂಪ್ಲೀಟ್ ಆಗಿರೋದ್ರಿಂದ ಕೇಸರಿ ತೊಗೊಬಂದು ನಮ್ಮ ಮಮ್ಮಿ ಈ ರೀತಿ ದೇವ್ರ ಹತ್ರ ಪೂಜೆ ಮಾಡಿ ಇಟ್ಟು ನನಗೆ 7 monthಸಿಂದ ತಗೊಬೇಕು ಅಂತ ಹೇಳಿದ್ರು. ಹಾಯ್ ಗಾಯ್ಸ್, ನೋಡಿ ಇಲ್ಲಿ ಇವತ್ತಿಂದ ನಮ್ಮ ಮಮ್ಮಿ ಹಾಲ್ಗೆ ಕೇಸರಿ ಹಾಕ್ಕೊಡ್ತಿದ್ದಾರೆ. 7 month ಕಂಪ್ಲೀಟ್ ಆಗಿದೆ, ಇವತ್ತಿಂದ ಕುಡಿಬೋದು ಅಂತ ಹೇಳಿದ್ದಾರೆ.
ಬರೀ ಎರಡೆರಡೇ ದಳ ಹಾಕ್ಕೊಂಡು ಹಾಲನ್ನ ಕುಡಿಬೇಕು. ನಮ್ಮಮ್ಮಿ ಇದನ್ನು ಪೂಜೆ ಎಲ್ಲ ಮಾಡಿ ಕೊಟ್ಟರು. ಬೆಳಗ್ಗೆ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿ ಕೊಟ್ಟರು. ಈಗ ಹಾಲಿಗೆ ಇದು ತೋರಿಸ್ತೀನಿ. ಹಾಲಿಗೆ ಹಾಕ್ಕೊಂಡು ಕುಡಿಯೋದು ಗೈಸ್. ಬಿಸಿ ಬಿಸಿ ಬಿಸಿ. ನೀನು ಸುಮ್ಮನೆ ಇಟ್ಕೊ ಮಮ್ಮಿ ಕ್ಯಾಮ್ರಾ. ನೀನು ಆ ಕಡೆ ಅಲ್ಲರ್ಸ್ಬೇಡ. ನಮ್ಮ ಮಮ್ಮಿ ಕ್ಯಾಮ್ರಾ ಅಲ್ಲರ್ಸ್ತಿದ್ದಾರೆ ಗೈಸ್. ಅದಕ್ಕೆ ಇದಕ್ಕೆ ಹಾಕ್ಕೊಂಡು ಕುಡಿಯೋದು ಇವಾಗ ಅಷ್ಟೇ ಗಾಯ್ಸ್. 7 ಮಂತ್ ಕಂಪ್ಲೀಟಾಗಿ 7 ಮಂತಿಂದ ಕೇಸರಿ ಹಾಕ್ಕೊಂಡು ಕುಡಿಬೋದು ಅಂತಂದರೆ ಇದು ತುಂಬ ಹೀಟ್ ಅಂತೆ. ಅದಕ್ಕೆ 7 ಮಂತ್ ಕಂಪ್ಲೀಟ್ ಆದಮೇಲೆ ಕುಡಿಬೇಕು ಅಂತಂದ್ಬಿಟ್ಟು ಇವತ್ತಿಂದ ತಂದು ಕೊಟ್ಟಿದ್ದಾರೆ ನಮ್ಮ ಮನೇಲಿ. ಹಾಯ್ ಗಾಯ್ಸ್, ನೋಡಿ ನಾವು ಮಾರ್ನಿಂಗ್ ವಾಕ್ ಬಂದಿದ್ದೀವಿ ಪಾರ್ಕ್ಗೆ. ಜಸ್ಟ್ ಫಾರ್ ವಾಕ್ ಮಾಡ್ಬಿಟ್ಟು ಕೂತಿರೋದು ಮಮ್ಮಿ ಡ್ಯಾಡಿ ಇಬ್ರು. ನಮ್ಮ ಡ್ಯಾಡಿ 40 ಸ್ಕ್ವಾಟ್ಸ್ ಹೊಡೆದಿದ್ದಾರೆ. ಓ ಗಾಡ್, ಗೊತ್ತಾ? 40 50 ಹೊಡಿತಾರೆ. 50 ಹೊಡಿತಾರೆ ಗೈಸ್. ವಾಕ್ ಮಾಡ್ಕೊಂಡು ಈಗ ಹೋಗ್ತೀವಿ. ಮಾರ್ನಿಂಗ್ ವಾಕ್. ಈಗ ನಾನು ನಮ್ಮ ಮಮ್ಮಿ ಒಂದು 10 ರೌಂಡ್ ಅಂತೂ ಹೊಡೆಯೋಕ್ಕಾಗಲ್ಲ, ಒಂದು 5 ರೌಂಡ್ ಹೊಡಿ. ಆ್ಯಂಡ್ ಈ ರೀತಿ ಮಾರ್ನಿಂಗ್ ವಾಕೆಲ್ಲ ಹೋಗ್ತೀವಿ ಗಾಯ್ಸ್. ನಮ್ಮ ಮಮ್ಮಿ ನನಗೆ ಎಂಕರೇಜ್ ಮಾಡೋದಕ್ಕೆ ನನ್ನ ಜೊತೆಗೆ ಈ ಥರ ಎಲ್ಲ ಸಪೋರ್ಟ್ ಮಾಡ್ತಾರೆ. ಬಟ್ ನನ್ನನ್ನು ಪುಷಪ್ ಮಾಡೋದಕ್ಕೆ, ಆ್ಯಕ್ಟಿವ್ ಆಗಿರೋದಕ್ಕೆ ನಮ್ಮ ಮಮ್ಮಿ ನನಗೆ ಎನರ್ಜಿ ತುಂಬುತ್ತೆ. ಈ ರೀತಿ ಎಲ್ಲ ಸಪೋರ್ಟ್ ಮಾಡಿಕೊಂಡು ವಾಕ್ ಮಾಡಿಕೊಂಡು ತುಂಬ ಧೈರ್ಯ ಹೇಳ್ಕೊಂಡು ನಮ್ಮ ಮಮ್ಮಿ ನನಗೆ ಸಪೋರ್ಟ್ ಮಾಡ್ತಾರೆ. ಐ ಹ್ಯಾವ್ ಬೆಸ್ಟ್ ಮಾಮ್ ಅಂತ ಹೇಳ್ಬೋದು. ಎಲ್ಲರೂ ಅಮ್ಮಂದಿರು ಎಲ್ಲರಿಗೂ ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಪ್ರೆಗ್ನೆನ್ಸಿ ಜರ್ನಿ ಆ್ಯಂಡ್ ಲೈಫ್ ಜರ್ನಿಲೂ ಸಿಕ್ಕಾಪಟ್ಟೆ ಬೆಸ್ಟ್ ಅಮ್ಮಂದಿರು ಇರ್ತಾರೆ. ಟಗರುಪುಟಿ ತಲೆಗೆಲ್ಲ ಎಣ್ಣೆ ಮೆತ್ಕೊಬಿಟ್ಟಿದ್ದೀನಿ. ಎಣ್ಣೆ ನೋಡಿ, ಈ ಪಾರ್ಕಲ್ಲಿ ಇಲ್ಲೆಲ್ಲ ಚೆನ್ನಾಗಿ ಆಟ ಆಡ್ಬೋದು, ಎಕ್ಸಸೈಸು ಕೂಡ ಮಾಡ್ಬೋದು. ಆಲ್ರೆಡಿ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ. ಸಮ್ಮರ್ ಹಾಲಿಡೇಸ್ ಅಲ್ವಾ, ಫುಲ್ ಎಕ್ಸಸೈಸ್. ಅವ್ರು ಗೊತ್ತಿರೋರು ಅಂಕಲ್, ಅದಕ್ಕೆ ಮಾತಾಡಿಸ್ತಾ ಇದ್ದಾರೆ ನಮ್ಮ ಮಮ್ಮಿ. ಅಷ್ಟೇ ಗಾಯ್ಸ್. ಇವಾಗ ಹೋಗಿ ಹೊಟ್ಟೆ ಹಸಿತಾ ಇದೆ, ತಿನ್ಬೇಕೇನಾರು ತಿಂತೀವಿ, ಏನಾರು ಮಾಡಿಕೊಂಡು ತಿನ್ನಬೇಕು. ಬಾಯ್ 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 ಬಾಯ್. ನೋಡ್ರೆ ಹೋಗ್ತಾ ಇದೆ. ಇವಾಗ ಸಮ್ಮರ್ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಗಿಡಗಳೆಲ್ಲ ಒಣಗೋಗ್ಬಿಡುತ್ತೆ. ಸೊ 2 ಟೈಮ್ ಆದರೂ ನೀರು ಹಾಕಲೇಬೇಕು ಗಾಯ್ಸ್, ಯಾಕಂದರೆ ಆವಾಗ ಚೆನ್ನಾಗಿ ನೀರು ಕುಡಿಯುತ್ತೆ. ಪಾಪ ಅದಕ್ಕೂ ದಾಹ ಆಗ್ತಾ ಇರುತ್ತಲ್ವ. ಸೊ 2 ಟೈಮ್ಸ್ ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರು ಯಾವ ಟೈಮ್ ಸಿಗ್ತಾರೋ ಅವರೆಲ್ಲ ಈ ಥರ ನೀರು ಹಾಕ್ತಾನೆ ಇರ್ತೀವಿ. ಆ್ಯಂಡ್ ಅಷ್ಟೇ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ನೆಕ್ಸ್ಟ್ ವಿಡಿಯೋ ಏನೇನು ಎತ್ತ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ ಬಾಯ್ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.